ಎಲೆಕ್ಷನ್ ಟೈಮ್ ಹೋಟೆಲ್ಗೆ ಹೈಫೈ ಮಂದಿ ಬರ್ತಾರೆ. ರಾಜಕಾರಣಿಗಳ ಡೀಲಿಂಗ್ಸ್ ಇಲ್ಲೇ ಆಗುತ್ತೆ. ಹೀಗಾಗಿ ಬರೀ ವಿವಿಐಪಿಗಳೇ ಬರ್ತಾರೆ ಅಂತ ಖುಷಿಯಾಗಿ ಅವರು ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಂಡಿದ್ರು. ಆದ್ರೆ ನಂತರ ಆದ ಕಥೆನೇ ಬೇರೆ. ವೆಲ್ಕಮ್ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಎಸಿ ರೂಮ್ ಇದೆ, ಟೇಸ್ಟಿ ಫುಡ್ ಇದೆ ಅಂತ ಹೋಟೆಲ್ ಸಿಬ್ಬಂದಿ ಸ್ಟೈಲ್ ಕೊಟ್ಕೊಂಡು ವೆಲ್ಕಮ್ ಮಾಡ್ಕೊಂಡಿದ್ದಷ್ಟೇ. ಆಮೇಲೆ ಅವರ ಪಾಡು ಯಾಕೆ ಕೇಳ್ತೀರಾ? 5 ಸ್ಟಾರ್ ಹೋಟೆಲ್ ಮಾಲೀಕರಿಗೆ ಬಿಬಿಎಂಪಿ ಶಾಕ್. ಪಾಲಿಕೆ ವೈದ್ಯಾಧಿಕಾರಿಗಳ ರೇಡ್ಗೆ ಮಾಲೀಕರು ಕಂಗಾಲ್. ಬಿಬಿಎಂಪಿ ವೈದ್ಯಾಧಿಕಾರಿಗಳು ನಗರದ 5 ಸ್ಟಾರ್ ಹೋಟೆಲ್ಗಳ ಮಾಲೀಕರಿಗೆ ಶಾಕ್ ನೀಡಿದ್ದಾರೆ. ಮಾರ್ಚ್ನಲ್ಲಿ ಹೋಟೆಲ್ಗಳ ಲೈಸೆನ್ಸ್ ರಿನಿವಲ್ ಮಾಡಿಸುತ್ತಾರೆ. ಅದಕ್ಕೆ ಹೋಟೆಲ್ಗಳ ಸ್ಥಿತಿ ಹೇಗಿದೆ, ಸ್ವಚ್ಛತೆ, ಆಹಾರದ ಗುಣಮಟ್ಟ ಹೇಗಿದೆ ಅನ್ನೋದನ್ನ ತಿಳಿಯಲು 5 ಸ್ಟಾರ್ ಹೋಟೆಲ್ಗಳ ಮೇಲೆ ಬಿಬಿಎಂಪಿ ವೈದ್ಯಾಧಿಕಾರಿಗಳು ರೇಡ್ ಮಾಡಿದ್ರು. ಮೊದಲು ದಿ ಗ್ರೇಟ್ ವೇ ಹೋಟೆಲ್ ಮೇಲೆ ದಾಳಿ ಮಾಡಿದ ತಂಡ ಅಡುಗೆ ಕೋಣೆ ಪರಿಶೀಲಿಸಿ ಸ್ವಚ್ಛತೆ ಇಲ್ಲದ ಕಾರಣ ಹೋಟೆಲ್ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. 2 ಸ್ಟಾರ್ ಹೋಟ್ಲು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಅಲ್ಲಿ ಹೈಜೀನ್ ಬಗ್ಗೆ ಯಾವುದೇ ರೀತಿಯ ಇದಿರಲಿಲ್ಲ. ಆದರೆ ಒಂದು ಕಡೆ ಪ್ಲಾಸ್ಟಿಕ್ ಬ್ಯಾಂಡ್ ಐಟಮ್ ಇದೆ, ಅದನ್ನು ಬಳಕೆ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಕಡೆ ಕೋಟ್ಪಾ ಆ್ಯಕ್ಟ್ ಪ್ರಕಾರ ಅವರೇನು ಸಪ್ರೇಟ್ ಸ್ಮೋಕಿಂಗ್ ಝೋನ್ ಇಟ್ಕೋಬೇಕಾಗಿತ್ತು, ಅದನ್ನು ಮಾಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಒಬ್ಬರಿಗೆ 50,000 ದಂಡ ವಿಧಿಸಿ ಇದು ಮಾಡಿದ್ರು. ಇತ್ತ ವೈದ್ಯಾಧಿಕಾರಿಗಳ ದಾಳಿಯಿಂದ ಸ್ಟಾರ್ ಹೋಟೆಲ್ ಮಾಲೀಕರು ಫುಲ್ ಕಂಗಾಲಾಗಿದ್ರು. ಪಿತ್ತ ನೆತ್ತಿಗೇರಿಸಿಕೊಂಡು ಕಂಡ ಪ್ರಭಾವಿಗಳಿಗೆ ಫೋನ್ ಮಾಡಿ ದೂರು ನೀಡಿದ್ರು. ಆದ್ರೆ ಯಾರೂ ಇವರ ದೂರನ್ನು ಅಷ್ಟಾಗಿ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇದೇ ಸಿಟ್ಟಿನಲ್ಲಿ ಹೋಟೆಲ್ ಸಿಬ್ಬಂದಿ ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಒಳ್ಳೆ ಕಮಾಯಿ ಆಸೆಯಲ್ಲಿ ಹೋಟೆಲ್ನವರಿದ್ರು. ಆದ್ರೆ ಇವರ ಆಸೆಯೆಲ್ಲ ಅಧಿಕಾರಿಗಳು ತಣ್ಣೀರೆರಚಿದ್ರು. ಜೊತೆಗೆ ಸ್ವಚ್ಛತೆಯ ಪಾಠ ಮಾಡಿದ್ರು. ಮುತ್ತಪ್ಪ, ಟಿವಿ9 ಬೆಂಗಳೂರು.